ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಇವತ್ತು ನಾವಿಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿರುತ್ತದೆ. ಇಲ್ಲಿ ಸೇರಿರುವ ಎಲ್ಲ ನನ್ನ ನೆಚ್ಚಿನ ಸ್ನೇಹಿತರು ಹಾಗೂ ಶಿಬಿರಾರ್ಥಿಗಳಾದ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಶಿಬಿರದಲ್ಲಿ ಇವತ್ತು ನನಗೆ ಸಬ್ಕಾನ್ಷಿಯಸ್ ಕಮ್ಯುನಿಕೇಷನ್ ಬಗ್ಗೆ ಒಂದು ವಿಚಾರವನ್ನು ನನಗೆ ಆಯೋಜಿಸಲಾಗಿದೆ. ಸುಪ್ತ ಮನಸ್ಸು, ಸಬ್ಕಾನ್ಷಿಯಸ್ನೆಸ್ ಅಂದರೆ ಸುಪ್ತ ಮನಸ್ಸು. ಮನುಷ್ಯನ ಮನಸ್ಸು ಚಂಚಲ, ಅಂದರೆ ಇದು ಒಂದು ಕ್ಷಣ ಇದ್ದದ್ದು ಇನ್ನೊಂದು ಕ್ಷಣ ಇರೋದಿಲ್ಲ. ಅನೇಕ ಆಲೋಚನೆಗಳು, ವಿಚಾರಗಳು ನಮ್ಮ ಮನಸ್ಸಲ್ಲಿ ಬರ್ತವೆ. ವಾಟ್ ಯು ಥಿಂಕ್ ಯು ಬಿಕಮ್. ನಾವು ಏನು ಯೋಚನೆ ಮಾಡ್ತೀವೋ ಅದಾಗುತ್ತೆ. ವಾಟ್ ಯು ಫೀಲ್ ಯು ಅಟ್ರ್ಯಾಕ್ಟ್. ಏನು ನಾವು ಫೀಲ್ ಮಾಡ್ತೀವೋ ಅದನ್ನು ಗಳಿಸ್ಬೋದು. ವಾಟ್ ಯು ಇಮ್ಯಾಜಿನ್ ಯು ಕ್ರಿಯೇಟ್. ಏನು ಇಮ್ಯಾಜಿನ್ ಮಾಡ್ತೀವೋ ಅದನ್ನು ಕ್ರಿಯೇಟ್ ಮಾಡ್ಬೋದು. ಅದನ್ನು ಬುದ್ಧ ಅವರು ಹೇಳಿದ್ದಾರೆ. ಮಾನವ ಮೊದಲು ಕಂಡುಕೊಳ್ಳಬೇಕಾಗಿರುವುದು ಮನಸ್ಸಿನ ಶಕ್ತಿಯನ್ನು. ಅದು ಸಮುದ್ರಕ್ಕಿಂತ ಆಳವಾದದ್ದು, ಆಕಾಶಕ್ಕಿಂತ ವಿಸ್ತಾರವಾಗಿದೆ. ಆ ಮನಸ್ಥೈರ್ಯವನ್ನು ಅರಿವಿನ ಮೂಲಕ ಪಡೆದುಕೊಳ್ಳಬೇಕು. ಆಗ ನೀನು ಎದುರಿಸಿದ ನೂರಾನೆಯ ಬಲವನ್ನು ನಿಯಂತ್ರಿಸಬಲ್ಲೆ. ಅನಗತ್ಯವಾದ ಒತ್ತಡಗಳಿಂದ ದೂರವಾಗಬೇಕು. ಸಪ್ತ ಮನಸ್ಸೆಂಬುದು ನಮ್ಮ ಪರಿಮಿತ ಮನಸ್ಸು ಮತ್ತು ಅಪರಿಮಿತ ಜ್ಞಾನದ ನಡುವಿನ ಸಂಪರ್ಕ ಸೇತುವೆಯಾಗಿರುತ್ತದೆ. ಯು ಕ್ಯಾನ್ ಗೋ ಆ್ಯಸ್ ಫಾರ್ ಆಸ್ ಯುವರ್ ಮೈಂಡ್ ಲೆಟ್ಸ್ ಯು. ವಾಟ್ ಯು ಬಿಲೀವ್, ರಿಮೆಂಬರ್, ಅಚೀವ್. ನಿಮ್ಮ ಮನಸ್ಸು ಎಲ್ಲಿಯವರೆಗೆ ನಿಮ್ಮನ್ನು ಕರೆದುಕೊಂಡು ಹೋಗುವುದೋ ಅಲ್ಲಿಯವರೆಗೆ ನಂಬಿಕೆ ಇಟ್ಟುಕೊಳ್ಳಲು ಸಾಧ್ಯ, ರಿಮೆಂಬರ್ ಮಾಡಲು ಸಾಧ್ಯ ಹಾಗೂ ಅಚೀವ್ ಮಾಡಲು ಸಾಧ್ಯ ಎಂದು ವ್ಯಾಖ್ಯಾನಿಸಲಾಗಿದೆ. ವಿಶ್ವದಲ್ಲಿರುವ ಸ್ತ್ರೀ ಪುರುಷರಾದಿಯಾಗಿ ಎಲ್ಲ ಜನಗಳು ಒಂದಲ್ಲೊಂದು ರೀತಿಯಲ್ಲಿ ಪವಾಡ ಸದೃಶವಾಗಿ ಬದಲಾವಣೆಯ ತಿರುವುಗಳನ್ನು ಪಡೆಯುವುದನ್ನು ನಾನು ಕಂಡಿದ್ದೇನೆ. ಅದಕ್ಕೆ ಕಾರಣ ಅಲ್ಲಿರುವ ಜ್ಞಾನದ ಉಪಯೋಗ ಹಾಗೂ ಬಲವಾದ ಆತ್ಮವಿಶ್ವಾಸ. ನೀವು ಕೂಡ ನಿಮ್ಮ ಮನೋಶಕ್ತಿಯನ್ನು ಉಪಯೋಗಿಸುವುದರಿಂದ ಇದೇ ರೀತಿಯಾದ ಧನಾತ್ಮಕ ಬದಲಾವಣೆಯನ್ನು ನಿಮ್ಮಲ್ಲಿ ಹೊಂದಬಹುದಾಗಿದೆ. ಈ ತೆರನಾದ ಕ್ರಿಯೆಯು ಒಂದು ನಿರ್ದಿಷ್ಟವಾದ ಪ್ರಯೋಗವಾಗಿದ್ದು, ಅದು ನಿಮ್ಮ ಯೋಚನಾ ಲಹರಿ, ನಿಮ್ಮ ದೈನಂದಿನ ಚಟುವಟಿಕೆಗಳು, ವಿಚಾರ ಶೈಲಿ, ಹೊಂದಬಹುದಾದ ಗುರಿ ಎಲ್ಲವನ್ನು ನಿರ್ದೇಶಿಸುತ್ತಾ ಹೋಗುತ್ತದೆ. ಕೊನೆಯಲ್ಲಿ ಅದರ ಪರಿಣಾಮ ನೀವು ಅಪರಿಮಿತವಾದ ಆನಂದ ಹೊಂದಬಹುದಾಗಿದೆ. ಆರೋಗ್ಯಕರವಾಗಿ ಸುಪ್ತ ಮನಸ್ಸು. ನಿಮ್ಮ ಉಪಶಮನಗೊಳಿಸುವ ವಿಷಯ ಯಾವುದೆಂದು ಕಂಡುಕೊಳ್ಳಿ. ಸುಪ್ತ ಜ್ಞಾನ ಮನಸ್ಸಿಗೆ ನೀಡಿದ ನೈಜ ನಿರ್ದೇಶನ. ನಿಮ್ಮ ಮನಸ್ಸು ಮತ್ತು ಶರೀರದ ಚಿಕಿತ್ಸೆ ಮಾಡುತ್ತದೆ ಎಂದು ವಿಶ್ವಾಸ ಹೊಂದಿರಿ. ನಿಮ್ಮ ಆಪ್ತರು ರೋಗಪೀಡಿತರಾದಾಗ ಪ್ರಾರ್ಥನೆ ಸಲ್ಲಿಸುವುದು, ರೋಗ ಅಥವಾ ನಷ್ಟ ಅಥವಾ ನೋವನ್ನು ಉಂಟು ಮಾಡುವ ಯಾವುದೇ ವಿಷಯದಲ್ಲಿ ವಿಶ್ವಾಸವನ್ನು ಇಡುವುದು ಮೂರ್ಖತನ. ಸಂಪೂರ್ಣ ಆರೋಗ್ಯ, ಸಮೃದ್ಧಿ, ಶಾಂತಿ, ಸಂಪತ್ತು ಮತ್ತು ದೈವಿ ಕೃಪೆಯಲ್ಲಿ ವಿಶ್ವಾಸವಿಡಿ. ಯಾವುದೇ ವಿಚಾರದಲ್ಲಿ ಸುಪ್ತ ಮನಸ್ಸಿನ ಮೂಲಕವೇ ಹೋಗುತ್ತದೆ. ಅದು ಮೇಲಿಂದ ಮೇಲೆ ಹಾಗೂ ನಂಬಿಕೆಯ ಮೂಲಕ ಬರುತ್ತದೆ. ಇದನ್ನು ಕೊನೆಗೆ ಒಪ್ಪಿಕೊಳ್ಳುತ್ತಾರೆ. ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕಾದರೆ ಮೊದಲು ನಿಮ್ಮ ಮನಸ್ಸನ್ನು ಬದಲಾಯಿಸಿ.